ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ಇತಿಹಾಸ 2025 ಮತ್ತು 26ನೆಯ ಸಾಲಿನಲ್ಲಿ ನಿಮಗೆ ಹೊರಡಿಸಿರುವಂತಹ ಒಂದು ನೀಲಿ ನಕ್ಷೆಯನ್ನು ಆಧರಿಸಿ ಇಲ್ಲಿ 1 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಿಮಗಾಗಲೇ 2 ಅಂಕದ ಪ್ರಶ್ನೋತ್ತರಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಬ್ಲೂ ಪ್ರಿಂಟ್ ಪ್ರಕಾರನೇ ಕೇಳಬಹುದಾದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ನೀವು ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಬೋದು. ಹಾಗೆ ನಿಮ್ಮ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೊಟ್ಟಿದ್ದೇನೆ, ಅವುಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗಿದ್ರೆ ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂತಹದ್ದು, ಅದು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಇದೆ, ಅದು ಕವಿರಾಜ ಮಾರ್ಗ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹದ್ದೇ ನಾಣ್ಯಶಾಸ್ತ್ರ. ಇನ್ನು ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ಒಂದು ವೈಜ್ಞಾನಿಕ ಭೂವಗೆತವನ್ನು ಉತ್ಖನನ ಅಂತ ಹೇಳಿಬಿಟ್ಟು ಕರಿತೇವೆ. ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ಕುರಿತು ಹೇಳುತ್ತದೆ ಅಂತಂದರೆ, ಅದು 2ನೇ ಪುಲಕೇಶಿಯ ಒಂದು ದಿಗ್ವಿಜಯವನ್ನು ಕುರಿತು ಹೇಳುತ್ತೆ. ಇನ್ನು ಬುದ್ಧ ಚರಿತವನ್ನು ಬರೆದವರು ಯಾರು ಅಂದರೆ, ಅದು ಅಶ್ವಘೋಷ. ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದರೆ, ದಿ ನ್ಯಾಚುರಲ್ ಹಿಸ್ಟರಿ. ಇನ್ನು ನೆಕ್ಸ್ಟ್ ಇರುವಂಥದ್ದು ನಿಮಗೆ 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಕೇಳಲ್ಲ. ಇನ್ನು ಮೂರನೆಯ ಅಧ್ಯಾಯ ಸಿಂಧು ನಾಗರಿಕತೆಯ ಕುರಿತು 1 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಅಂದರೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಇದೆ, ಅದು ಕ್ರಿಸ್ತಶಕ 1904ರಲ್ಲಿ. ಮಹೇಂಜೋದಾರ ಪದದ ಅರ್ಥವೇನು ಅಂತ ಇದೆ. ಮಹೇಂಜೋದಾರೋ ಅನ್ನುವಂತಹ ಪದದ ಅರ್ಥ ಸತ್ತವರ ದಿಬ್ಬ. ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡುಬಂದಿದೆ ಅಂತಂದರೆ, ಅದು ಮಹೇಂಜೋದಾರದಲ್ಲಿ ಕಂಡುಬಂದಿದೆ. ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ, ಅದು ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಮಾತೃ ದೇವತೆ. ಇನ್ನು 4.1ರ ಒಂದು ವೈದಿಕ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಇರುವಂತಹ 1 ಅಂಕದ ಪ್ರಶ್ನೋತ್ತರಗಳು ಅಂದರೆ, ಆರ್ಯ ಪದದ ಅರ್ಥವೇನು ಅಂತ ಕೇಳಿದರೆ, ಕುಲೀನ ಅಥವಾ ಒಡೆಯ ಅಂತ ಹೇಳ್ಬಿಟ್ಟು. ಯಾವ ಶಬ್ದದಿಂದ ವೇದ ಎಂಬ ಪದ ಬಂದಿದೆ ಅಂದರೆ, ಸಂಸ್ಕೃತ ಭಾಷೆಯ ವಿದ್ ಎಂಬ ಪದದಿಂದ ಬಂದಿದೆ. ವೇದ ಎಂದರೇನು ಅಂದರೆ, ಜ್ಞಾನ ಅಂತ ಅರ್ಥ. ಪ್ರಥಮ ವೇದವನ್ನು ಹೆಸರಿಸಿ ಅಂದರೆ, ಅದು ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಿದ್ರು ಅಂದರೆ, ಪಿತೃ ಅಥವಾ ತಂದೆ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂದರೆ, ಆರ್ಯರ ಪ್ರಮುಖ ಕಸುಬು ಯಾವುದು ಅಂದರೆ, ಅದು ಕೃಷಿ. ಕ್ಷೇತ್ರ ಎಂದರೆ ಕೃಷಿ ಭೂಮಿ ಅಂತ ಹೇಳ್ಬಿಟ್ಟು. ಇನ್ನು ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ರು ಅಂದರೆ, ಪಶು ಸಂಪತ್ತು ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸಿದ್ರು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡ್ತಾ ಇದ್ದಂತಹ ಸಮಾರಂಭ ಯಾವುದು ಅಂದರೆ, ಅದು ಉಪನಯನ. ಇನ್ನು ನೆಕ್ಸ್ಟ್ ಇರುವಂತಹದ್ದು ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಿಸಿದಂತೆ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂದರೆ, ಋಷಭನಾಥ ಸ್ಥಾಪಿಸ್ತಾನೆ. 23ನೇ ತೀರ್ಥಂಕರರು ಯಾರು ಅಂದರೆ, ಅದು ಪಾರ್ಶ್ವನಾಥ. ವರ್ಧಮಾನನು ಎಲ್ಲಿ ಜನಿಸಿದನು ಅಂದರೆ, ಅದು ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ಇನ್ನು ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡಿತಾನೆ ಅಂದರೆ, ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ. ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದಿದ್ದನು ಅಂದರೆ, ಪಾವಾದಲ್ಲಿ ನಿರ್ವಾಣವನ್ನು ಹೊಂತಾನೆ. ಇನ್ನು ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ, ಅದು ಗೌತಮ ಬುದ್ಧ. ಬುದ್ಧ ಎಲ್ಲಿ ಜನಿಸಿದನು ಅಂದರೆ, ಲುಂಬಿನಿ ವನದಲ್ಲಿ ಆತ ಜನಿಸ್ತಾನೆ. ಬುದ್ಧನ ಮೊದಲ ಹೆಸರೇನು ಅಂದರೆ, ಅದು ಸಿದ್ಧಾರ್ಥ. ಬುದ್ಧ ಪದದ ಅರ್ಥವೇನು ಅಂದರೆ, ಜ್ಞಾನ, ತಥಾಗತ, ಸತ್ಯವನ್ನು ಅರಿತವನು. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಅಂದರೆ, ಬೋಧಗಯಾದಲ್ಲಿ ಜ್ಞಾನೋದಯ ಆಯಿತು. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡ್ತಾನೆ ಅಂದರೆ, ಸಾರನಾಥದಲ್ಲಿ ನೀಡಿದ. ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಅಂದರೆ, ಕಶಿನಗರದಲ್ಲಿ. ಇನ್ನು 4.3 ಮೌರ್ಯರ ಕುರಿತು. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು ಅಂದರೆ, ಅದು ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಅಂತ ಇದೆ, ಅದು ಪಾಟಲಿಪುತ್ರ. ಮೌರ್ಯರ ರಾಜಲಾಂಛನ ಯಾವುದು ಅಂದರೆ, ಧರ್ಮಚಕ್ರ. ಮುದ್ರಾ ರಾಕ್ಷಸವನ್ನು ಯಾರು ಬರೀತಾರೆ ಅಂದರೆ, ಅದು ವಿಶಾಖದತ್ತ. ಅರ್ಥಶಾಸ್ತ್ರವನ್ನು ಯಾರು ಬರೆದರು ಅಂದರೆ, ಅದು ಕೌಟಿಲ್ಯ. ಇಂಡಿಕವನ್ನು ಯಾರು ಬರೆದರು ಅಂದರೆ, ಮೆಗಾಸ್ತನೀಸ್. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ಮಾಡಿದವರು ಯಾರು ಅಂದರೆ, ಅದು ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂತರ ದೊರೆ ಯಾರು ಅಂದರೆ, ಧನನಂದ. ಇನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು ಅಂದರೆ, ಗ್ರೀಕ್ ದೊರೆಯಾದಂತಹ ಸೆಲ್ಯೂಕಸ್. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟಂತಹ ಗ್ರೀಕ್ ದೊರೆಯನ್ನು ಹೆಸರಿಸಿ ಅಂದರೆ, ಅದು
ಸೆಲ್ಯೂಕಸ್. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸರನ್ನು ಹೆಸರಿಸಿ ಅಂತ ಇದೆ, ಅದು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೀತಾನೆ ಅಂದರೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಅಂದರೆ 13ನೇ ಬಂಡೆಗಲ್ಲು ಶಾಸನ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ ಅಂತ ಇದೆ, ಅದು ಅಶೋಕ ಚಕ್ರವರ್ತಿ. 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೀತು ಅಂದರೆ ಅದು ಪಾಟಲಿಪುತ್ರದಲ್ಲಿ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂದರೆ ಅದು ಸಾಂಚಿ ಸ್ತೂಪ. ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂದರೆ ಸಾರನಾಥ ಸ್ತಂಭದ ಶಿರೋಭಾಗ. ಶಾತವಾಹನ ಸಂತತಿಯ ಸ್ಥಾಪಕ ಯಾರು ಅಂದರೆ ಸಿಮುಖ. ಶಾತವಾಹನ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈತಾನ. ಗಾಥ ಸಪ್ತಸತಿಯನ್ನು ಯಾರು ಬರೀತಾರೆ ಅಂದರೆ ಹಾಲ ಮಹಾರಾಜ. ಗೌತಮ ಬಾಲಶ್ರೀಯು ಹೊರಡಿಸಿದಂತಹ ಶಾಸನ ಯಾವುದು ಅಂದರೆ ಅದು ನಾಸಿಕ್ ಶಾಸನ. ಇನ್ನು 4.4 ಕುಶಾನರು. ಕುಶಾನರ ಮೂಲ ಸ್ಥಳ ಯಾವುದು ಅಂದರೆ ಅದು ಚೀನಾ ದೇಶ. ಕುಶಾನರ ಮೊದಲ ಅರಸ ಯಾರು ಅಂದರೆ ಅದು ಕುಜಲ್ ಕಾಡ್ಫೈಸಸ್ ಅನ್ನುವಂಥದ್ದು. ಕುಶಾನರ ಪ್ರಸಿದ್ಧ ದೊರೆ ಕಾನಿಷ್ಕ. ಕಾನಿಷ್ಕನು ಸೋಲಿಸಿದಂತಹ ಚೀನಾ ಸೇನಾನಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪಾಂಚೌ. ಕಾನಿಷ್ಕನ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ. ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂದರೆ ಅದು ಅಶ್ವಘೋಷ. ಮುಂದಿನದು 4.5ರಲ್ಲಿ ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂದರೆ ಅದು ಶ್ರೀಗುಪ್ತ. ಗುಪ್ತ ಶಕೆ ಯಾವಾಗ ಪ್ರಾರಂಭವಾಯಿತು ಅಂದರೆ ಕ್ರಿಸ್ತಕ 320ರಲ್ಲಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂದರೆ ಹರಿಸೇನನು ರಚಿಸ್ತಾನೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸಿದ ಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ. ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂದರೆ ರಾಜಶೇಖರ. ಗುಪ್ತರ ಶ್ರೇಷ್ಠ ದೊರೆ ಯಾರು ಅಂದರೆ ಅದು ಸಮುದ್ರಗುಪ್ತ. ಯಾವ ಗುಪ್ತ ಅರಸರು ಅಶ್ವಮೇಧ ಯಾಗವನ್ನು ನೆರವೇರಿಸ್ತಾರೆ ಅಂದರೆ ಅದು ಸಮುದ್ರಗುಪ್ತ. ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ಸಮುದ್ರಗುಪ್ತ. ಶಾಕುಂತಲ ಕೃತಿಯನ್ನು ಬರೆದಂತಹವನು ಕಾಳಿದಾಸ. ಆರ್ಯಭಟೀಯವನ್ನು ಬರೆದವರು ಆರ್ಯಭಟ್ಟ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದಂತಹವರು 2ನೇ ಚಂದ್ರಗುಪ್ತ. ಅಮರಕೋಶವನ್ನು ಬರೆದಂಥವನು ಅಮರಸಿಂಹ. ಇನ್ನು ಬೃಹತ್ ಸಂಹಿತೆಯನ್ನು ಬರೆದಂಥವರು ವರಹ ಮಿಹಿರ. ಗೋಕೋಕಿ ಕೃತಿಯನ್ನು ಬರೆದಂಥವರು ಪಾಹಿಯಾನ. ಕಿರಾತಾರ್ಜುನೆಯ ಕೃತಿಯನ್ನು ಬರೆದಂತಹವರು ಭಾರವಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಿದೆ ಅಂದರೆ ಧನ್ವಂತರಿ ಅವರಿಗೆ ಕರೆಯಲಾಗುತ್ತೆ. ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡು ಬಂದಿರುವುದು ಎಲ್ಲಿ ಅಂದರೆ ಮೆಹ್ರೌಲಿಯಾದಲ್ಲಿ. ಇನ್ನು ಚೋಳರು ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಂಗಮ್ ಎಂದರೇನು ಅಂದರೆ ತಮಿಳು ಸಾಹಿತ್ಯ ಸಂಗಮ್. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಇಳಯಾನ್ ಚೋಳ. ತಮಿಳುನಾಡಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ರಾಜರಾಜ ಚೋಳ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಿಲಾಶಾಸನ ಯಾವುದು ಅಂದರೆ 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ. ಕುಡುವಲೈ ಅಂದರೆ ಏನು ಅಂದರೆ ಅದೃಷ್ಟ ಪದ್ಧತಿ. ವರಿಯಂ ಎಂದರೆ ಚೋಳರ ಗ್ರಾಮಾಡಳಿತದ ಸಮಿತಿಗಳನ್ನು ವಾರಿಯಂ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ವರ್ಧನರು ಮತ್ತು ಆರಂಭಿಕ ಚಾಳುಕ್ಯರ ಪಲ್ಲವರು. ವರ್ಧನರ ಶ್ರೇಷ್ಠ ದೊರೆ ಯಾರು ಅಂದರೆ ಹರ್ಷವರ್ಧನ. ಹರ್ಷವರ್ಧನನ ರಾಜಧಾನಿ ಯಾವುದು ಅಂದರೆ ಥಾನೇಶ್ವರ. ಹರ್ಷವರ್ಧನನ ಸಹೋದರಿ ಯಾರು ಅಂದರೆ ರಾಜಶ್ರೀ. ಹರ್ಷಚರಿತೆ ಬರೆದಂತಹವರು ಯಾರು ಅಂದರೆ ಬಾಣಭಟ್ಟ. ಉತ್ತರ ಪತೇಶ್ವರ ಅಂತ ಹೇಳ್ಬಿಟ್ಟು ಯಾರು ಪ್ರಸಿದ್ಧರಾಗಿರ್ತಾರೆ ಅಂದರೆ ಅದು ಹರ್ಷವರ್ಧನ. ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಯುಯನ್ಸಾಂಗ್. ಪ್ರಯಾಗ ಬೌದ್ಧ ಸಮ್ಮೇಳನ ಯಾವಾಗ ನಡೀತದೆ ಅಂದರೆ ಕ್ರಿಸ್ತಶಕ 643ರಲ್ಲಿ. ಕದಂಬರ ಸ್ಥಾಪಕ ಯಾರ ಅಂದರೆ ಮಯೂರವರ್ಣ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ಆರಂಭಿಕ ಚಾಳುಕ್ಯರ ರಾಜಧಾನಿ ಬಾದಾಮಿ. ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ದೊರೆ ಯಾರು ಅಂದರೆ 2ನೇ ಪುಲಿಕೇಶಿ. ಬಾದಾಮಿ ಚಾಳುಕ್ಯರ ರಾಜ್ಯ ಲಾಂಛನ ಯಾವುದು ಅಂದರೆ ವರಾಹ. ದಕ್ಷಿಣ ಪತೇಶ್ವರ ಅನ್ನುವಂತಹ ಬಿರುದನ್ನು ಹೊಂದಿದಂತಹವನು 2ನೇ ಪುಲಿಕೇಶಿ. ಐಹೊಳೆ ಶಾಸನವನ್ನು ರಚಿಸಿದಂಥವರು ರವಿಕೀರ್ತಿ. ಇನ್ನು ವಿಜಯ ಭಟ್ಟಾರಿಕೆ ರಚಿಸಿದಂತಹ ಕೃತಿಯ ಹೆಸರು ಕೌಮುದಿ ಮಹೋತ್ಸವ. ಯುಯನ್ಸಾಂಗನ ಕೃತಿ CUK. 4.8 ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ. ರಾಷ್ಟ್ರಕೂಟರ ಲಾಂಛನ ಯಾವುದು ಅಂದರೆ ಗರುಡ ಲಾಂಛನ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿ ಸುಲೈಮಾನ್. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಉಭಯ ಕವಿ
ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಪೊನ್ನ ಕವಿಗೆ ಕರೆಯಲಾಯಿತು. ಪೊನ್ನನಿಗೆ ಆಶ್ರಯ ನೀಡಿದಂತಹವರು ಮೂರನೇ ಕೃಷ್ಣ, ಕನ್ನಡದ ಆದಿಕವಿ ಪಂಪ. ಪಂಪನಿಗೆ ಆಶ್ರಯ ನೀಡಿದಂತಹವರು ಇಮ್ಮಡಿ ಅರಿಕೇಸರಿ. ಇನ್ನು 4.9 ನಂತರದ ಚಾಳುಕ್ಯರು ಮತ್ತು ಹೊಯ್ಸಳರು. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ರನ್ನನ ಆಶ್ರಯದತ್ತ ಸತ್ತಾಶ್ರಯ ಇರುವೆ ಬೆಡಂಗ. ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಇದ್ದಂತಹ ಬಿರುದು ರನ್ನನಿಗೆ. ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂದರೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮನಸೋಲ್ಲಾಸ. ಹೊಯ್ಸಳ ರಾಜ್ಯದ ಸ್ಥಾಪಕ ಸಳ. ಹೊಯ್ಸಳರ ರಾಜಲಾಂಛನ ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ಚಿತ್ರ. ಮಧ್ಯಕಾಲೀನ ಭಾರತ. ದೆಹಲಿಯ ಸುಲ್ತಾನರು. ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲನೆಯ ಮುಸ್ಲಿಮರು ಯಾರು ಅಂದರೆ ಅರಬ್ಬರು. ಅಲ್ಬೇರುನಿ ಪ್ರಸಿದ್ಧ ಪುಸ್ತಕವನ್ನು ಬರೆದಂತಹವರು ಕಿತಾಬ್ ಉಲ್ ಗುಲಾಮ್ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಖಿಲ್ಜಿಯ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಮಲ್ಲಿಕಾಫುರ್. ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಅಮೀರ್ ಖುಸ್ರಿಗೆ ಕರೆಯಲಾಗುತ್ತೆ. ತುಘಲಕ್ ಸಂತತಿಯ ಸ್ಥಾಪಕ ಫಿಯಾಜ್ ಉದ್ದೀನ್ ತೊಘಲಕ್. ಇನ್ನು ತೊಘಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನ ಯಾರು ಅಂದರೆ ಮೊಹಮ್ಮದ್ ಬಿನ್ ತೊಘಲಕ್. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂತಹವರು ಮೊಹಮ್ಮದ್ ಬಿನ್ ತೊಘಲಕ್. ಸಾಂಕೇತಿಕ ನಾಣ್ಯವನ್ನು ಜಾರಿಗೆಗೊಳಿಸಿದಂತಹವನು ಮೊಹಮ್ಮದ್ ಬಿನ್ ತೊಘಲಕ್. ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದಂತಹವರು ಕುತುಬುದ್ದೀನ್ ಐಬಕ್. ಇನ್ನು ಮೊಘಲರು. ಮೊದಲ ಪಾಣಿಪತ್ ಕದನ ಯಾವಾಗ ನಡೀತು ಅಂದರೆ ಕ್ರಿಸ್ತ 1526ರಲ್ಲಿ. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್. ಗೊಂಡಾವನ ರಾಜ್ಯದ ರಾಣಿ ದುರ್ಗಾವತಿ. ಹಳದಿಘಾಟ್ ಕದನ ಯಾವಾಗ ನಡೀತದೆ ಅಂದರೆ ಕ್ರಿಸ್ತ 1576ರಲ್ಲಿ. ಅಕ್ಬರ್ ಜಾರಿಗೊಳಿಸಿದಂತಹ ಹೊಸ ಧರ್ಮ ದೀನ್ ಇ ಇಲಾಹಿ. ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ರಾಜ ತೋದರಮಲ್ಲ. ಹುಮಾಯೂನ್ ನಾಮ ಎಂಬ ಗ್ರಂಥ ಬರೆದಂತಹವರು ಗುಲ್ಬದನ್ ಬೇಗಂ. ಅಕ್ಬರ್ ನಾಮ ಎಂಬ ಗ್ರಂಥ ಬರೆದಂತಹವರು ಅಬ್ದುಲ್ ಫಜಲ್. ಐನ್ ಇ ಅಕ್ಬರಿ ಎಂಬ ಗ್ರಂಥ ಬರೆದವರು ಅಬ್ದುಲ್ ಫಜಲ್. ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಸಂಗೀತಕಾರ ಯಾರು ಅಂದರೆ ತಾನ್ಸೇನ್. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ. ಮುಂದಿನದು ಮರಾಠರ ಏಳಿಗೆ. ಮರಾಠರ ರಾಜ್ಯದ ಸ್ಥಾಪಕ ಯಾರು ಅಂದರೆ ಛತ್ರಪತಿ ಶಿವಾಜಿ. ಶಿವಾಜಿ ಮತ್ತು ರಾಜಾ ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಯಾವುದು ಅಂದರೆ ಪುರಂದರ ಒಪ್ಪಂದ. ಶಿವಾಜಿಯ ಬಿರುದು ಯಾವುದು ಅಂದರೆ ಛತ್ರಪತಿ. ಇನ್ನು ಶಿವಾಜಿಯ ಕಿರೀಟಧಾರಣೆಯಾದಂತಹ ವರ್ಷ ಕ್ರಿಸ್ತ 1674. ಚೌತೆಂದರೆ 4ನೇ 1 ಭಾಗದ ತೆರಿಗೆ. ಇನ್ನು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದರೆ ಹಂಪಿ. ವಿಜಯನಗರವನ್ನಾಳಿದ ಮೊದಲ ರಾಜ ಯಾರು ಅಂದರೆ ಹರಿಹರ. ಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದಂತಹವನು ಅಂದರೆ ಅದು ತುಳು ವಂಶಕ್ಕೆ. ವಿಜಯನಗರದ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಯಾರು ಅಂದರೆ ಕೃಷ್ಣದೇವರಾಯ. ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದವರು ಕೃಷ್ಣದೇವರಾಯ. ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್. ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದಂತಹವರು ಗಂಗಾದೇವಿ. ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ಯಾವುದು ಅಂದರೆ ತಾಳಿಕೋಟೆ ಕದನ. ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡ. ನವಕೋಟಿ ನಾರಾಯಣ ಎಂಬ ಬಿರುದಂತ ಪಡೆದಂತಹವರು ಚಿಕ್ಕದೇವರಾಜ ಒಡೆಯರು. ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಅಂದರೆ ಹೊಸ ಕಂದಾಯ ಪದ್ಧತಿ. ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದಂತಹವನು 5ನೇ ಮದಕರಿ ನಾಯಕ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದಂತಹ ಮಹಿಳೆ ಒನಕೆ ಓಬವ್ವ. ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂತಹ ರಾಜ ಒಡೆಯರ್. ಶಾಹಿ ಸುಲ್ತಾನರು. ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ ಅಂತ ಕೇಳಿದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಖಾನ್. ಇಬ್ರಾಹಿಂ ರೋಜಾ ನಿರ್ಮಿಸಿದಂತಹವರು 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದ್ರಾಸ ನಿರ್ಮಿಸಿದಂತಹವರು ಮೊಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಜಾಮಿ ಮಸೀದಿ. ಜಗದ್ಗುರು ಬಾದ್ಶಾ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಕಿತಾಬ್ ಇ ನೌರಸ್ ಅಂತ ಬರೆದಂತಹವರು 2ನೇ ಇಬ್ರಾಹಿಂ ಆದಿಲ್ ಶಾ. ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು ಅಂದರೆ ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತವನ್ನು
ಸಿದ್ಧಾಂತ ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದಂತಹ ಹೊಯ್ಸಳ ಅರಸ ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿ. ಬಸವೇಶ್ವರರಿಗೆ ಆಶ್ರಯ ನೀಡಿದಂತಹ ಕಲಚೂರಿ ಅರಸ 2ನೇ ಬಿಜ್ಜಳ ರಾಜ. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳು ವಹಿಸಿದರು. ಇನ್ನು ರಾಮಾನಂದರು ಪ್ರಯಾಗದಲ್ಲಿ ಜನಿಸ್ತಾರೆ. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ್ ಸಾಹಿಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದಂತಹ ಕೃಷ್ಣನ ಭಕ್ತೆ ಮೀರಾಬಾಯಿ. ಸೂಫಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಅಂತಂದರೆ ಸಾಫ್ ಎಂಬ ಪದದಿಂದ ಬಂದಿದೆ. ಇನ್ನು ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂದರೆ ಖ್ವಾಜಾ ಅಬ್ದುಲ್ ಚಿಸ್ತಿ. ಸುಹರ್ ವರ್ದಿ ಪಂಥದ ಸ್ಥಾಪಕ ಶೇಖ್ ಶಹಾಬುದ್ದೀನ್ ಅನ್ನುವಂತಹದ್ದು. ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು ಅಂದರೆ ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದಂತಹ ಹೊಯ್ಸಳ ಅರಸ ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿ. ಬಸವೇಶ್ವರರಿಗೆ ಆಶ್ರಯ ನೀಡಿದಂತಹ ಕಲಚೂರಿ ಅರಸ 2ನೇ ಬಿಜ್ಜಳ ರಾಜ. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳು ವಹಿಸಿದರು. ಇನ್ನು ರಾಮಾನಂದರು ಪ್ರಯಾಗದಲ್ಲಿ ಜನಿಸ್ತಾರೆ. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ್ ಸಾಹಿಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದಂತಹ ಕೃಷ್ಣನ ಭಕ್ತೆ ಮೀರಾಬಾಯಿ. ಸೂಫಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಅಂತಂದರೆ ಸಾಫ್ ಎಂಬ ಪದದಿಂದ ಬಂದಿದೆ. ಇನ್ನು ಚಿಸ್ತಿ ಪಂಥದ ಸ್ಥಾಪಕ ಯಾರು ಅಂದರೆ ಖ್ವಾಜಾ ಅಬ್ದುಲ್ ಚಿಸ್ತಿ. ಸುಹರ್ ವರ್ದಿ ಪಂಥದ ಸ್ಥಾಪಕ ಶೇಖ್ ಶಹಾಬುದ್ದೀನ್ ಅನ್ನುವಂತಹದ್ದು. ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಕುರಿತಾದಂತಹ 1 ಅಂಕದ ಪ್ರಶ್ನೋತ್ತರಗಳು. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೇಸ್ರಾಯ್ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪಿಸಿದಂತಹ ವರ್ಷ ಕ್ರಿಶಕ 1602. ಭಾರತದಲ್ಲಿ ಡಚ್ಚರ ರಾಜಧಾನಿಯನ್ನು ಪುಲಿಕಾಟ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕ್ರಿಶಕ 1664ರಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕ್ರಿಶಕ 1600ರಲ್ಲಿ ಸ್ಥಾಪಿಸಲಾಗುತ್ತೆ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಅಂದರೆ ಎಕ್ಸ್ಲಾ ಚಾಫೆಲ್ ಒಪ್ಪಂದ. ಪ್ಲಾಸಿ ಕದನ ನಡೆದಂತಹ ವರ್ಷ ಕ್ರಿಶಕ 1757. ಬಾಕ್ಸರ್ ಕದನ ನಡೆದಂತಹ ವರ್ಷ ಕ್ರಿಶಕ 1764. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಂಡಂತಹ ಒಪ್ಪಂದ ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದಂತಹ ಒಪ್ಪಂದ ತಿರುಚನಾಪಲ್ಲಿ ಒಪ್ಪಂದ. ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದಂತಹ ಒಪ್ಪಂದ ಅಂದರೆ ಅದು ಶ್ರೀರಂಗಪಟ್ಟಣ ಒಪ್ಪಂದ. ಮೈಸೂರಿನ ಹುಲಿ ಅಂತ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನನಿಗೆ ಕರೆಯಲಾಗ್ತಾ ಇತ್ತು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದಂತಹ ಭಾರತೀಯ ಅರಸ ಹೈದರಾಬಾದ್ನ ನಿಜಾಮ. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಭಾರತದಲ್ಲಿ ಜಾರಿಗೆಗೊಳಿಸಿದಂತಹವರು ಲಾರ್ಡ್ ಡಾಲ್ ಹೌಸಿ. 7.2 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು ಅಂತ ಇದೆ, ಅದು ಕ್ರಿಸ್ತಶಕ 1857. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿ ಬೇಗಂ ಹಜರತ್ ಮಹಲ್ 1857ರಲ್ಲಿ ಬ್ರಿಟಿಷ್ ಸರ್ಜೆಂಟನನ್ನು ಕೊಂದ ಭಾರತೀಯ ಸೈನಿಕ ಮಂಗಳ್ ಪಾಂಡೆ 1857ರಲ್ಲಿ ಬ್ರಿಟಿಷ್ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು ನಾನಾ ಸಾಹೇಬ್ ಮತ್ತು ತಾಂತಿಯಾ ಟೋಪಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದೇಳ್ತಾರೆ ಅಂದರೆ ಬ್ರಿಟಿಷರು ಝಾನ್ಸಿ
ರಾಣಿ ಲಕ್ಷ್ಮೀಬಾಯಿ ಮತ್ತು ದತ್ತುಪುತ್ರನನ್ನು ರಾಜನನ್ನಾಗಿ ನೇಮಕ ಮಾಡಲು ನಿರಾಕರಿಸಿದ್ದಕ್ಕೆ ದಂಗೆ ಎದ್ರು. 7.3 ಆರ್ಥಿಕ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದಂತಹವರು ಲಾರ್ಡ್ ಕಾರ್ನ್ವಾಲಿಸ್. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಬರೆದಂತಹ ಕೃತಿ ದಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ವುಡ್ಸ್ ವರದಿ ರಚನೆಯಾದದ್ದು ಕ್ರಿಶಕ 1854ರಲ್ಲಿ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾವುದನ್ನು ಕರೆಯಲಾಗುತ್ತೆ ಅಂದರೆ ಚಾರ್ಲ್ಸ್ ವುಡ್ನ ವರದಿಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. 7.4 ಆಧುನಿಕ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಅಂತ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರು ಬಂಗಾಳದ ರಾಧಾನಗರದಲ್ಲಿ ಜನಿಸ್ತಾರೆ. ಇನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಹೇಳ್ಬಿಟ್ಟು ರಾಜಾರಾಮ್ ಮೋಹನ್ ರಾಯರನ್ನು ಕರೆಯಲಾಗುತ್ತೆ. ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ. ಆರ್ಯ ಸಮಾಜ ಸ್ಥಾಪನೆಯಾದದ್ದು ಕ್ರಿಶಕ 1875ರಲ್ಲಿ. ಶುದ್ಧಿ ಚಳುವಳಿ ಎಂದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಹಿಂದೂ ಧರ್ಮಕ್ಕೆ ಮರಳಿ ಕರೆಸಿಕೊಳ್ಳಲು ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಜಾರಿಗೆ ತಂದರು. ಇನ್ನು ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದಂತಹವರು ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರು ರಚಿಸಿದಂತಹ ಕೃತಿ ಸತ್ಯಾರ್ಥ ಪ್ರಕಾಶ. ಇನ್ನು ರಾಮಕೃಷ್ಣ ಮಿಷನ್ ಸ್ಥಾಪನೆಯಾದದ್ದು ಕ್ರಿಶಕ 1897ರಲ್ಲಿ. ವಿವೇಕಾನಂದರ ಮೂಲ ಹೆಸರು ವಿಶ್ವನಾಥ ದತ್ತ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಕ್ರಿಶಕ 1893ರಲ್ಲಿ ನಡೆಯಿತು. ಇನ್ನು ವೇದಾಂತ ಸಮಾಜವನ್ನು ಸ್ಥಾಪಿಸಿದಂತಹವರು ವಿವೇಕಾನಂದರು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಅನಿ ಬೆಸೆಂಟ್. ಇನ್ನು ಅಲಿಗರ್ ಚಳವಳಿಯನ್ನು ಆರಂಭಿಸಿದಂತಹವರು ಸರ್ ಸೈಯದ್ ಅಹಮದ್ ಖಾನ್ ರವರು. 7.5 ಮೈಸೂರು ಒಂದು ಮಾದರಿ ರಾಜ್ಯ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂತಹವರು ಮಾರ್ಕ್ ಕಬ್ಬನ್. ಮೈಸೂರು ರಾಜ್ಯದಲ್ಲಿ ಹಾಕಲಾದಂತಹ ಪ್ರಥಮ ರೈಲು ಮಾರ್ಗ ಹೆಸರು ಬೆಂಗಳೂರಿನಿಂದ ಚೋಲಾರ್ಪೇಟೆ. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದದ್ದು ಕ್ರಿಶಕ 1916ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದಂತಹವರು ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಬ್ಯಾಂಕನ್ನು ಮೈಸೂರು ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ವಿಶ್ವೇಶ್ವರಯ್ಯನವರು ಕೈಗಾರಿಕಾಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಯಾವುದು ಅಂದರೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಅಂದರೆ ಅದು ವಿಶ್ವೇಶ್ವರಯ್ಯನವರು. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದಂತಹವರು ವಿಶ್ವೇಶ್ವರಯ್ಯನವರು. ಬೆಂಗಳೂರಿನಲ್ಲಿ ನಿಮ್ಸ್ ಸ್ಥಾಪಕರು ಅವರು ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ಬೃಂದಾವನ ಗಾರ್ಡನ್ ನಿರ್ಮಿಸಿದಂತಹವರು ಸರ್ ಮಿರ್ಜಾ ಇಸ್ಮಾಯಿಲ್ ರವರು. 7.6 ಭಾರತದ ರಾಷ್ಟ್ರೀಯ ಚಳುವಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ WC ಬ್ಯಾನರ್ಜಿ ಅವರದು. 1905ರಲ್ಲಿ ಬಂಗಾಳವನ್ನು ಏಕೆ ವಿಭಜಿಸಲಾಯಿತು ಅಂದರೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಡಕನ್ನು ಉಂಟು ಮಾಡಲು. ಗಾಂಧೀಜಿಯ ಯಾವ ಸತ್ಯಾಗ್ರಹವು ಬ್ರಿಟಿಷರನ್ನು ತೀನ್ಕಾತಿಯ ಪದ್ಧತಿಯನ್ನು ನಿಷೇಧಿಸುವಂತೆ ಮಾಡಿತು ಅಂದರೆ ಚಂಪಾರಣ್ಯ ಸತ್ಯಾಗ್ರಹ. ಯಾವ ಘಟನೆಯು ಗಾಂಧೀಜಿಯ ಅಸಹಕಾರ ಚಳುವಳಿಯನ್ನು ಹಿಂಪಡೆಯುವಂತೆ ಮಾಡ್ತು ಅಂತಂದರೆ ಅದು ಚೌರಿ ಚೌರಾ ಘಟನೆ. ಭಾರತಕ್ಕೆ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಯಾವುದಾಗಿತ್ತು ಅಂದರೆ ಅದು ಸೈಮನ್ ಹಿಂತಿರುಗಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಪೂರ್ಣ ಸ್ವರಾಜ್ಯ ಘೋಷಿಸುತ್ತದೆ ಅಂದರೆ ಅದು 1929ರಲ್ಲಿ. ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿರ್ತಾರೆ ಅಂದರೆ ಎರಡನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಭಾಗವಹಿಸಿರ್ತಾರೆ. ಪೂನಾ ಒಪ್ಪಂದದ ಯಾವ ವರ್ಷ ಸಹಿ ಹಾಕಲಾಯಿತು ಅಂದರೆ 1932ರಲ್ಲಿ. ನೇತಾಜಿ ಎಂದು ಪ್ರಸಿದ್ಧರಾದಂತಹವರು ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್. ಇನ್ನು INA ವಿಸ್ತರಿಸಿ ಅಂತ ಇದೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಅಂದರೆ ಭಾರತದ ರಾಷ್ಟ್ರೀಯ ಸೈನ್ಯ. ಇನ್ನು INA ವಿಚಾರಣೆಗಳು ಎಲ್ಲಿ ನಡೀತವೆ ಅಂದರೆ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೀತು. ನೇರ ಕಾರ್ಯಾಚರಣೆಯ ದಿನದ ಕರೆ ನೀಡಿದವರು ಯಾರು ಅಂದರೆ ಮಹಮ್ಮದ್ ಜಿನ್ನಾ. ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಪ್ರಸಿದ್ಧರಾದಂತಹವರು ಯಾರು ಅಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕರ್ನಾಟಕದಲ್ಲಿ ಹೋಮ್ ರೂಲ್
ಲೀಗ್ನ ಶಾಖೆ ಸ್ಥಾಪನೆಯಾಗಿದ್ದು ಎಲ್ಲಿ ಅಂದರೆ ಅದು ಧಾರವಾಡದಲ್ಲಿ. KPCCಯನ್ನು ವಿಸ್ತರಿಸಿ ಅಂತ ಇದೆ. ಕರ್ನಾಟಕ ಪ್ರಾದೇಶ ಕಾಂಗ್ರೆಸ್ ಸಮಿತಿ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂದರೆ ಅದು ಗಂಗಾಧರ್ ರಾವ್ ದೇಶಪಾಂಡೆ. ಈ ಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ಅಂದರೆ ಏ ಸೂರು ಕೊಟ್ಟರೂ ಈ ಸೂರು ಕೊಡೆವು ಅನ್ನುವಂತಹದ್ದು ಆ ಒಂದು ಈ ಸೂರಿನ ಜನಪ್ರಿಯ ಘೋಷಣೆ ಆಗಿತ್ತು. ಇನ್ನು 7.7ನಲ್ಲಿ ಕರ್ನಾಟಕದ ಏಕೀಕರಣ. ದೇಶೀಯ ರಾಜರನ್ನು ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದಂತಹವರು ಯಾರು ಅಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ. ರಾಜ್ಯ ಪುನರ್ ವಿಂಗಡಣಾ ಸಮಿತಿಯ ಚೇರ್ಮನ್ನರು ಯಾರಾಗಿದ್ದರು ಅಂದರೆ ಅದು ಫಜಲ್ ಅಲಿ. ಏಕೀಕರಣದ ನಂತರದ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು. ಇಷ್ಟು 1 ಅಂಕಗಳಿಗೆ ಸಂಬಂಧಿಸಿದಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಗಳಾಗಿತ್ತು. ಇದು ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ನೋಡಿ, ಇಷ್ಟನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ 1 ಅಂಕದ ಪ್ರಶ್ನೆಯನ್ನು ಉತ್ತರಿಸೋದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್.